ಫೈನಲಿ ನಾಳೆ ನನ್ನ ಫಸ್ಟ್ ಬಾಡಿ ಬಿಲ್ಡಿಂಗ್ ಸ್ಟೇಜ್ ಅಪಿಯರೆನ್ಸ್. ಸೊ ಬರೀ 3 ವೀಕ್ಸ್ ಇಂದ ನಾನು 13.5 ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಮೇಂಟೈನ್ ಮಾಡಿದ್ದೆ. ಬಟ್ ಇವಾಗ ಅದು ಶಾರ್ಪ್ ಆಗಿ 9% ಗೆ ಬಂದಿದೆ. ಒಬ್ಬ ನ್ಯಾಚುರಲ್ ಅಥ್ಲೀಟ್ ಆಗಿ ಸ್ಟೇಜ್ ರೆಡಿ ಆಗೋದಕ್ಕೆ ಕೈಲಾದಷ್ಟು ಎಫರ್ಟ್ ಹಾಕಿ ಸ್ಟ್ರಿಕ್ಟ್ ಡಯಟ್ ಅಂಡ್ ವರ್ಕೌಟ್ ರೂಟೀನ್ ಫಾಲೋ ಮಾಡಿದ್ದೀನಿ. ಸೊ ನಮ್ಮ ಬಾಡಿ ಬಿಲ್ಡಿಂಗ್ ಅಲ್ಲಿ ಪೀಕ್ ವೀಕ್ ಪ್ರೆಪ್ ಹೇಗಿರುತ್ತೆ ಅಂತ ಇವತ್ತು ನೋಡೋಣ. ಬೆಳಿಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ಗೆ ಕಾಫಿ ಜೊತೆ ಆಮ್ಲೆಟ್ ತಿಂದು ಜಿಮ್ಗೆ ಹೋದ. ಬಾಡಿ ಬಿಲ್ಡಿಂಗ್ ಅಲ್ಲಿ ಕಾಂಪಿಟೇಷನ್ ವೀಕ್ ನ ಪೀಕ್ ವೀಕ್ ಅಂತಾರೆ. ಯಾಕಂದ್ರೆ ನಮ್ ಡಯಟ್ ವರ್ಕೌಟ್ ಯಾಕೆ ಈವನ್ ಸಾಲ್ಟ್ ಅಂಡ್ ವಾಟರ್ ಇಂಟೇಕ್ ವಿಷಯದಲ್ಲೂ ನಮ್ ಪೀಕ್ ಫೋಕಸ್ ಇರಬೇಕು. ಯೂಶುವಲಿ ಲೆಗ್ಸ್ ಡೇ ಅಂದ್ರೆ ತುಂಬಾ ಹೆವಿ ವೇಟ್ ಕೋಟ್ ಮಾಡ್ತೀನಿ. ಆದ್ರೆ ಈ ಸರಿ ಕಂಡೀಷನ್ ಮುಖ್ಯ ಇರೋದ್ರಿಂದ ಪ್ರತಿ ಸೆಟ್ ನ ಫೇಲ್ಯೂರ್ ವರೆಗೆ ಟ್ರೈನ್ ಮಾಡ್ತೀನಿ. ಸೊ ನಮ್ದು ಬಾಡಿ ಎಷ್ಟು ಸುಸ್ತಾಗುತ್ತೋ ಅಷ್ಟು ಶಾರ್ಪ್ ಕಂಡೀಷನ್ ಬರುತ್ತೆ. ವರ್ಕೌಟ್ ಮುಗಿಸಿ ಮನೆಗೆ ಬಂದ ಮೀಟಿಂಗ್ ಇತ್ತು. ಸೊ ಹನ್ಸ್ ಕೂಡ ಮುಗಿತು. ಪೀಕ್ ವೀಕ್ ಅಂತ ಬರೀ ಮನೆ ಜಿಮ್ ಅಂತ ಇರೋಕ್ಕಾಗಲ್ವಲ್ಲ. ಒಂದು ಹೊಸ ಫೋನ್ ರಿಕ್ವೈರ್ಮೆಂಟ್ ಇತ್ತು. ಅದಕ್ಕೆ ಹೆಂಡ್ತಿನ ಕರ್ಕೊಂಡು ಸಿಟಿಗೆ ಹೋಗಿ ಹೊಸ ಫೋನ್ ಪರ್ಚೇಸ್ ಮಾಡಿದ್ವಿ. ಇದರ ಜೊತೆ ನಾಳೆ ಕಾಂಪಿಟೇಷನ್ ವಿಡಿಯೋಗ್ರಫಿ ಜುಗಾಡ್ ಕೂಡ ಆಯ್ತು. ಪೀಕ್ ವೀಕ್ ಅಲ್ಲಿ ವರ್ಕೌಟ್ ಜೊತೆ ಕಾರ್ಡಿಯೋ ಕೂಡ ಅಷ್ಟೇ ಮುಖ್ಯ. ಫ್ಯಾಟ್ ಬರ್ನ್ ಗೋಸ್ಕರ ಅಟ್ಲೀಸ್ಟ್ 1 hour ಕಾರ್ಡಿಯೋ ಮಾಡ್ತೀನಿ. ಸೊ ನಿನ್ನೆ ಕಾರ್ಡಿಯೋ ಆದ್ಮೇಲೆ ಸ್ವಲ್ಪ ಪೋಸಿಂಗ್ ಮುಗಿಸ್ದೆ. ಫಸ್ಟ್ ಟೈಮ್ ಸ್ಟೇಜ್ ಇರೋದ್ರಿಂದ ಸ್ವಲ್ಪ ಎಕ್ಸೈಟ್ಮೆಂಟ್ ಜೊತೆ ನರ್ವಸ್ನೆಸ್ ಕೂಡ ಇದೆ. ಸೊ ನಾಳೆ ಒಳ್ಳೇದಾಗ್ಲಿ ಅಂತ ಹಾರೈಸಿ ಬೆಸ್ಟ್ ಕೊಡ್ತೀನಿ ಅಂತ ನಂಬಿದ್ದೀನಿ. ಕಾಂಪಿಟೇಷನ್ ಆದಮೇಲೆ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು.